ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾನು ಇಂಡಿಯನ್ ನೇವಿ ಅಗ್ನಿವೀರ್ ಎಂಆರ್ ಮತ್ತು SSRದು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ A to Z ನಿಮ್ಗೆ ಎಲ್ಲದೂ ಗೊತ್ತಾಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಬೆನಿಫಿಟ್ಸ್, ಸೆಲೆಕ್ಷನ್ ಪ್ರಾಸೆಸ್ ಏನು, ಆ ಪ್ರಾಸೆಸ್ಸಲ್ಲಿ ಸ್ಟೇಜ್ 1 ಮತ್ತು ಸ್ಟೇಜ್ 2 ಬರುತ್ತೆ, ಅದ್ರ ಡೀಟೇಲ್ಸ್, ಮತ್ತು ಅಗ್ನಿವೀರ್ MR ಆ್ಯಂಡ್ SSRದು ಸಿಲಬಸ್ ಏನು, ಸ್ಯಾಂಪಲ್ ಪೇಪರ್ಸ್, ಎಕ್ಸಾಮ್ ಪ್ಯಾಟ್ರನ್, ಆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಹೇಗೆ, ಅದಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಅದಾದಮೇಲೆ ಟ್ರೈನಿಂಗ್ ಹೇಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳ ಬಗ್ಗೆ, ಹೇಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಡ್ತಾ ಇರ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಚಾನಲ್ನ ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್, ನೇವಿ ಅಗ್ನಿವೀರ್ MR ಮತ್ತು SSRದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ. ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್, ಏಜ್, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇದೆಲ್ಲ ಬರುತ್ತೆ. ಒಂದೊಂದಾಗಿ ನೋಡೋಣ. ಫಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. ಸೊ ಅಗ್ನಿವೀರ್ MR ಇದಕ್ಕೆ ನೋಡೋದಾದ್ರೆ ನೀವು 10th ಪಾಸ್ ಆಗಿರಬೇಕು. ಅದರಲ್ಲಿ ಮಿನಿಮಮ್ 50% ಮೇಲೆ ನಿಮ್ಮದು ಮಾರ್ಕ್ಸ್ ಇರಬೇಕು. ಆಗಿದ್ರೆ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಇನ್ನು ಅಗ್ನಿವೀರ್ SSR ಇದಕ್ಕೆ 12th ಪಾಸ್ ಆಗಿರಬೇಕು. ಅದರಲ್ಲಿ ನೀವು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನ ಓದಿರಬೇಕು. ಲೈಕ್ ಸೈನ್ಸ್ ಸ್ಟೂಡೆಂಟ್ಸ್, PCMB ಆಗಿರ್ಬೋದು, PCMC ಆಗಿರ್ಬೋದು, ಈ ಥರ ಇರಬೇಕು. ಮತ್ತು ನಿಮ್ಮ ಮಾರ್ಕ್ಸ್ 50% ಮೇಲೆ ಇರಬೇಕು. ಆಗಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಥವಾ ನೀವು ಡಿಪ್ಲೊಮೊ ಏನಾದ್ರು ಮಾಡಿದರೆ ಅದರಲ್ಲಿ ಯಾವ್ದ್ಯಾವುದು ಟ್ರೇಡ್ಸ್ ಓಕೆ ಅಂದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇದರಲ್ಲಿ ಯಾವುದ್ರಲ್ಲಾದ್ರು ನೀವು ಡಿಪ್ಲೊಮೊ ಮಾಡಿದರೆ ನಿಮ್ಮದು 50% ಮಾರ್ಕ್ಸ್ ಮೇಲಿದ್ದರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ, ಅಪ್ಲೈ ಮಾಡ್ಬೋದು. ಏನಾದರೂ ವೊಕೇಶ್ನಲ್ ಕೋರ್ಸ್ ಮಾಡಿದರೆ ಅದರಲ್ಲೂ ಕೂಡ ಫಿಸಿಕ್ಸ್, ಮ್ಯಾಥ್ಸ್ ಇರಬೇಕು. ಅದರಲ್ಲೂ ಕೂಡ ನಿಮ್ಮದು ಮಾರ್ಕ್ಸ್ 50% ಮೇಲೆ ಇರಬೇಕು. ಆಗಿದ್ರೆ ಎಲಿಜಿಬಲ್ ಇರ್ತೀರ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏಜ್ ಕ್ರೈಟೀರಿಯಾ ಏನಿರಬೇಕು ಅಂತ ನೋಡೋದಾದರೆ, ನೀವೇನಾದರೂ ಅಗ್ನಿವೀರ್ 2025ರ 2ನೇ ಬ್ಯಾಚ್ಗೆ ಹಾಕಬೇಕು ಅಂತ ಇದ್ದರೆ ನಿಮ್ಮ ಡೇಟ್ ಆಫ್ ಬರ್ತ್ 1 ಸೆಪ್ಟೆಂಬರ್ 2004ರಿಂದ ಹಿಡಿದು 29 ಫೆಬ್ರವರಿ 2008 ಈ 2 ಡೇಟ್ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇದರಲ್ಲಿ ಮಧ್ಯದಲ್ಲಿ ಯಾರದೇ ಡೇಟ್ ಆಫ್ ಬರ್ತ್ ಇದ್ರೂ ಕೂಡ ಅವರು ಇದಕ್ಕೆ ಎಲಿಜಿಬಲ್ ಇರ್ತೀರಾ, ಅಪ್ಲೈನ ಮಾಡ್ಬೋದು. ಇನ್ನೇನಾದರೂ ಅಗ್ನಿವೀರ್ 2026ರ 1ನೇ ಬ್ಯಾಚ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಅವರ ಡೇಟ್ ಆಫ್ ಬರ್ತ್ 1 ಫೆಬ್ರವರಿ 2005 ಇಂದ ಹಿಡಿದು 31 ಜುಲೈ 2008 ಇದರೊಳಗಿದ್ರೆ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಅಗ್ನಿವೀರ್ 2020ರ 2ನೇ ಬ್ಯಾಚ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನಿಮ್ಮ ಡೇಟ್ ಆಫ್ ಬರ್ತ್ 1 ಜುಲೈ 2005ರಿಂದ ಹಿಡಿದು 31 ಡಿಸೆಂಬರ್ 2008 ಇರಬೇಕು. ಇನ್ನೊಂದು ವಿಷಯ ಏನಂದರೆ, ನೀವೇನಾದರೂ ಇವಾಗ 10th ಎಕ್ಸಾಮ್ ಅಥವಾ ಇವಾಗ 12th ಎಕ್ಸಾಮ್ ಬರಿತಾ ಇದ್ರೆ ಅಂದರೆ ಈ ವರ್ಷ, ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆದರೆ ನೀವು ಸ್ಟೇಜ್ 2ಗೆ ಹೋಗಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ದು ಒಂದು ಪ್ರಿಂಟ್ನ ತಗೊಂಡೋಗ್ಬೇಕಿರುತ್ತೆ. ಆಗಿದ್ರೆ ಮಾತ್ರ ಎಲಿಜಿಬಲ್ ಇರ್ತೀರ. ಸೊ ನೀವು ಪಾಸ್ ಆಗಿದ್ದೀರಾ ಅನ್ನೋಕ್ಕೆ ಪ್ರೂಫ್ ಅಷ್ಟೇ. ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಇಂಪಾರ್ಟೆಂಟ್. ಅದರಲ್ಲಿ 8 ಸ್ಟ್ಯಾಂಡರ್ಡ್ಸ್ನ ನೋಡೋದಾದರೆ, ನೀವೇನಾದರೂ ಲಡಾಖ್ನವರಾಗಿದ್ದರೆ ಅಥವಾ ಅಂಡಮಾನ್ ನಿಕೋಬಾರ್ ಆಗಿದ್ರೆ ಅಥವಾ ಗೋರ್ಕಾಶ್, ನೇಪಾಳೀಸ್ ಅಥವಾ ಭೂತಾನ್ ಈ ಏರಿಯಾಗಳಲ್ಲಾಗಿದ್ದರೆ ನಿಮ್ಮ ಹೈಟ್ 155, 155, 152, 152 ಈ ಥರ ಇದ್ರೂ ಓಕೆ. ಆದರೆ ಅದು ಬಿಟ್ಟು ಬೇರೆ ಏರಿಯಾದಲ್ಲಾಗಿದ್ದರೆ, ಅಂದರೆ ಲೈಕ್ ಈಗ ಕರ್ನಾಟಕದವರಾಗಿದ್ದರೆ ನಿಮ್ಮ ಹೈಟ್ ಮಿನಿಮಮ್ 157 ಸೆಂಟಿಮೀಟರ್ ಇರಲೇಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಇದಕ್ಕೆ ಫೀಮೇಲ್ ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು, ಆದರೆ ಅವರು ಮ್ಯಾರೇಜ್ ಆಗಿರಬಾರ್ದು. ಇನ್ನು ಅದರಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ಮಾಡ್ತಾರೆ, ಅದ್ರದ್ದು ಕೂಡ ಇಲ್ಲಿ ಡೀಟೇಲ್ಸ್ ಇದೆ ನೋಡಿ. ಮೇಲ್ ಕ್ಯಾಂಡಿಡೇಟ್ಸ್ 1.6 ಕಿಲೋಮೀಟರ್ನ 6 ನಿಮಿಷ 30 ಸೆಕೆಂಡ್ ಒಳಗೆ ಓಡಬೇಕು, ಸ್ಕ್ವಾಟ್ಸ್ 20 ಮಾಡಬೇಕು, ಪುಷಪ್ಸ್ 15 ಮಾಡಬೇಕು, ಬೆಂಚ್ ನೀ ಸಿಟ್ಅಪ್ಸ್ನ 15 ಮಾಡಬೇಕು. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ 1.6 ಕಿಲೋಮೀಟರ್ನ 8 ನಿಮಿಷದಲ್ಲಿ ಓಡಬೇಕು, 15 ಸ್ಕ್ವಾಟ್ಸ್, 10 ಪುಷಪ್ಸ್, 10 ಬೆಂಚ್ ನೀ ಸಿಟಪ್ಸ್ನ ಮಾಡಬೇಕು. ಹೀಗಿದ್ರೆ ಮಾತ್ರ ಎಲಿಜಿಬಲ್ ಇರ್ತೀರ. ಸೊ ನೀವು ಇದಕ್ಕೇನಾದ್ರು ಅಪ್ಲೈ ಮಾಡ್ತಿದ್ದೀರ ಅಂದರೆ ಇದನ್ನು ಕೂಡ ಟೆಸ್ಟ್ ಮಾಡ್ತಾರೆ, ಇದಕ್ಕೂ ಕೂಡ ಪ್ರಿಪೇರ್ ಆಗಬೇಕು. ನೀವು ಡೈಲಿ ಫಿಸಿಕಲ್ ಆಕ್ಟಿವಿಟಿಲಿ ಇನ್ವಾಲ್ವ್ ಆಗಿರಿ, ಆಗ ಇದನ್ನು ಈಸಿಯಾಗಿ ಮಾಡ್ಬೋದು. ಇನ್ನು ಅಗ್ನಿವೀರ್ MR ಮತ್ತು SSRದು ಏನು ಬೆನಿಫಿಟ್ಸ್ ಇದೆ? ಸೊ ಬೆನಿಫಿಟ್ಸ್ನ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು, ಡ್ಯೂರೇಷನ್ ಆಫ್ ಸರ್ವಿಸ್. ನೀವು ಇಲ್ಲಿ 4 ವರ್ಷ ಸರ್ವಿಸ್ ಮಾಡಬೇಕಿರುತ್ತೆ, ಅಂದರೆ ನಿಮಗೆ ಲೈಕ್ 4 ವರ್ಷ ಟ್ರೈನಿಂಗ್ ಥರ ಇರುತ್ತೆ. ಇನ್ನು ಪೇ ಆ್ಯಂಡ್ ಅಲವೆನ್ಸ್ನ ನೋಡೋದಾದರೆ ನಿಮಗೆ ಪ್ರತಿ ತಿಂಗಳು 30,000 ಬೇಸ್ ಸ್ಯಾಲ್ರಿ ಸಿಗುತ್ತೆ. ವರ್ಷ ಇನ್ಕ್ರೀಸ್ ಕೂಡ ಆಗುತ್ತೆ. ಅದನ್ನ ನೆಕ್ಸ್ಟ್ ಪೇಜಲ್ಲಿದೆ, ಅದನ್ನ ಹೇಳ್ತೀನಿ. ಇನ್ನು ಸೇವಾನಿಧಿ ಪ್ಯಾಕೇಜ್ ಅಂದರೆ ಈ 30,000ದಲ್ಲಿ 9,000 ಸೇವಾನಿಧಿ ಅಂತ ಹೋಗುತ್ತೆ. ಅದೇನು ಅಂದರೆ ನಿಮ್ಮದು 4 ವರ್ಷ ಕಂಪ್ಲೀಟ್ ಆದಮೇಲೆ ಟೋಟಲಾಗಿ ಎಲ್ಲದನ್ನೂ ಒಟ್ಟಿಗೆ ಕೊಡ್ತಾರೆ.
ಅಂದರೆ ನಿಮಗೆ ಪೆನ್ಷನ್ನು ಗ್ರ್ಯಾಚ್ಯುಯಿಟಿ ಈ ಥರ ಯಾವುದೂ ಇರಲ್ಲ. ಸೊ ಅದಕ್ಕೋಸ್ಕರನೇ ಈ ಥರ ಉಳಿಸ್ಬಿಟ್ಟು ಡೈರೆಕ್ಟಾಗಿ ನಿಮಗೆ 10.04 ಲ್ಯಾಕ್ನ ನಿಮ್ಮದು 4 ವರ್ಷ ಕಂಪ್ಲೀಟ್ ಆದಮೇಲೆ ನಿಮಗೆ ಕೊಡ್ತಾರೆ. ಇನ್ನು ಇದಕ್ಕೆ ಲೈಫ್ ಇನ್ಶೂರೆನ್ಸ್ನ ನೋಡೋದಾದರೆ 48 ಲಕ್ಷ ಲೈಫ್ ಇನ್ಶೂರೆನ್ಸ್ ಇರುತ್ತೆ. ಇನ್ನು ಡೆತ್ ಕಾಂಪನ್ಸೇಷನ್ 44 ಲಕ್ಷ ಇರುತ್ತೆ. ಇನ್ನು ಡಿಸೆಬಿಲಿಟಿ ಕಾಂಪನ್ಸೇಷನ್ ಅಂದರೆ ಈ ಸರ್ವಿಸ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಡಿಸೆಬಿಲಿಟಿ ಆಯಿತು, ಏನಾದರೂ ಆಕ್ಸಿಡೆಂಟ್ ಆಗಿ ಆ ಥರ ಇದ್ದಾಗ ನಿಮ್ದೇನಾದ್ರು 100% ಡಿಸೆಬಿಲಿಟಿ ಇದ್ದರೆ 44 ಲಕ್ಷ, 75% ಇದ್ದರೆ 25 ಲಕ್ಷ, 50% ಇದ್ದರೆ 15 ಲಕ್ಷ ಕಂಪನ್ಸೇಷನ್ ಸಿಗುತ್ತೆ. ಇನ್ನು ರೆಗ್ಯುಲರ್ ಎನ್ರೋಲ್ಮೆಂಟ್ ಆಪರ್ಚುನಿಟಿ ಇದೇನಂದರೆ ನಿಮ್ಮದು 4 ವರ್ಷ ಮುಗಿದಾದ್ಮೇಲೆ ಎಲ್ಲರನ್ನೂ ಕೂಡ ನೇವಿಗೆ ತಗೊಳಲ್ಲ, ಜಸ್ಟ್ 25% ಜನನೂ ತಗೊತಾರೆ. ಸೊ ಯಾರ್ಯಾರ್ದು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಯಾರು ಫಿಸಿಕಲಿ ಫಿಟ್ ಇರ್ತಾರೆ ಅಂಥವ್ರಿಗೆ ಅವರು ಪರ್ಮನೆಂಟಾಗಿ ತಗೊತಾರೆ. ಅದು ಬೇರೆ ಬೇರೆ ಪೋಸ್ಟ್ಗಳಿಗೆ ತಗೊತಾರೆ. ಅದೆಲ್ಲ ನೀವು 4 ವರ್ಷ ಕಂಪ್ಲೀಟ್ ಆದಮೇಲೆ ಡೀಟೇಲ್ಸ್ ಕೊಡ್ತಾರೆ. ಇಲ್ಲಿ ಸದ್ಯಕ್ಕೆ ಸೈಲರ್ಸ್ ಈ ಪೋಸ್ಟ್ಗೆ ತಗೊಳಕ್ಕೆ ಅಂತ ಕೊಟ್ಟಿದ್ದಾರೆ. ಇನ್ನು ಲೀವ್ಸ್ನ ನೋಡೋದಾದರೆ ನಿಮಗೆ ವರ್ಷಕ್ಕೆ 30 ಲೀವ್ ಸಿಗುತ್ತೆ. ಅಡಿಷ್ನಲಿ ನಿಮ್ಮ ಸಿಕ್ ಲೀವ್ ಕೂಡ ಇರುತ್ತೆ, ಆದರೆ ಡಿಪೆಂಡ್ಸ್ ಆನ್ ಡಾಕ್ಟರ್ ಸಜೆಷನ್. ಡಾಕ್ಟರ್ ಏನು ಸಜೆಷನ್ ಕೊಡ್ತಾರೆ ಅದ್ರ ಮೇಲೆ ಲೀವ್ ಕೊಡ್ತಾರೆ. ಸೊ ಇಲ್ಲಿ 4 ವರ್ಷದ್ದು ಡೀಟೈಲ್ಡ್ ಬ್ರೇಕ್ ಡೌನ್ ನಿಮ್ಮದು ಪ್ಯಾಕೇಜ್ ಇದೆ ನೋಡಿ. ಇಲ್ಲಿ ಫಸ್ಟ್ ಇಯರ್ ಪ್ಯಾಕೇಜು 30,000 ಇರುತ್ತೆ. ಅಂದರೆ ನಿಮಗೆ ಇನ್ ಆ್ಯಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ 21,000 ಬರುತ್ತೆ. ಇನ್ನು ಸೇವಾ ನಿಧಿಗೆ 9,000 ಹೋಗಿರುತ್ತೆ. ಹಾಗೆಯೇ ಗೌರ್ಮೆಂಟ್ ಆಫ್ ಇಂಡಿಯಾದವರು ಕೂಡ ನಿಮ್ಮ ಸೇವಾ ನಿಧಿ ಅಕೌಂಟ್ಗೆ 9,000 ಹಾಕಿರ್ತಾರೆ. ಈ ರೀತಿ ಪ್ರತಿ ವರ್ಷವೂ ಸ್ವಲ್ಪ ಹಾಕ್ತಾರೆ. ಸೊ ಲಾಸ್ಟ್ಗೆ ಟೋಟಲ್ 2 ಸೇರಿ 10,04,000 ನಿಮಗೆ 4 ವರ್ಷ ಆದಮೇಲೆ ಕೊಡ್ತಾರೆ. ಇನ್ನು ಇದು ಪ್ರತಿ ತಿಂಗಳು ಸಂಬಳ ಯಾವ ವರ್ಷ ಎಷ್ಟೆಷ್ಟು ಸಿಗುತ್ತೆ ಅಂತ ಇಲ್ಲಿದೆ. ಇದನ್ನ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಯಿತು, ಏನು ಕಂಪನ್ಸೇಷನ್ ಆಯಿತು. ಸೊ ಈ ಅಗ್ನಿವೀರ್ ಮತ್ತು MRಗೆ ನಿಮ್ಮನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊತಾರೆ ಅದ್ರ ಬಗ್ಗೆ ಡೀಟೇಲ್ಸ್ನ ನೋಡೋಣ ಬನ್ನಿ. ಇದರಲ್ಲಿ ಸ್ಟೇಜ್ 1 ಮತ್ತು ಸ್ಟೇಜ್ 2 2 ಸ್ಟೇಜ್ ಇರುತ್ತೆ ಸೆಲೆಕ್ಷನ್ ಮಾಡ್ಕೊಳೋಕ್ಕೆ. ಸ್ಟೇಜ್ 1 ಏನಂದರೆ INET, ಇದು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮಿನೇಷನ್ ಆಗಿರುತ್ತೆ. ಅದ್ರದ್ದು ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಎಲ್ಲ ಹೇಳ್ತೀನಿ. ಇನ್ನು ಸ್ಟೇಜ್ 2ಲಿ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಅದರಿಂದ ಸ್ವಲ್ಪ ಜನನ ಫಿಸಿಕಲ್ ಫಿಟ್ನೆಸ್ಗೆ ತಗೊತಾರೆ. ಅದ್ರಲ್ಲಿ ಪಾಸ್ ಆದರೆ ಆ ಟೆಸ್ಟ್ ಆದಮೇಲೆ ನೆಕ್ಸ್ಟು ನಿಮ್ಮದು ಮೆಡಿಕಲ್ ವೆರಿಫಿಕೇಷನ್ ಇರುತ್ತೆ. ಲೈಕ್ ನಿಮ್ಮದು ಏನಾದ್ರು ಹಿಂದೆ ಆಪ್ರೇಷನ್ಸ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ, ಯಾವ್ದಾದ್ರು ಸರ್ಜರಿ ಆಗಿದೆಯಾ, ನಿಮ್ಮದು ಐ ಸೈಟ್ನೆಸ್ ಎಲ್ಲ ಹೆಂಗಿದೆ, ಟ್ಯಾಟೋ ಏನಾದ್ರು ಇದೆಯಾ, ಆ ಥರ ಎಲ್ಲ ಮೆಡಿಕಲ್ ಎಕ್ಸಾಮಿನೇಷನ್ನ ಮಾಡ್ತಾರೆ. ಅದರಲ್ಲೂ ನೀವು ಪಾಸ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಅಂದರೆ 4 ವರ್ಷಕ್ಕೆ ನೀವು ಸೆಲೆಕ್ಟ್ ಆಗಿರ್ತೀರ. ಇನ್ನು ಹೇಳ್ದಾಗೆ INET ಮತ್ತು ಸ್ಟೇಜ್ 2ಅಲ್ಲಿ ಎಕ್ಸಾಮ್ ಇರುತ್ತಲ್ಲ, ಅವೆರಡರದ್ದು ಪ್ಯಾಟ್ರನ್ ಸೇಮ್ ಇರುತ್ತೆ. ಸೊ ಏನು ಪ್ಯಾಟ್ರನ್ ಇದೆ ಅಂತ ನೋಡೋದಾದರೆ ಅಗ್ನಿವೀರ್ MRಗೆ ನೋಡೋದಾದರೆ ಎಕ್ಸಾಮ್ ಫಾರ್ಮೆಟ್ ಈ ಥರ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಅಂದರೆ MCQ ಕ್ವಶನ್ಸ್ ಇರುತ್ತೆ. ಇದು ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಇರುತ್ತೆ. MR ಅವ್ರಿಗೆ 30 ನಿಮಿಷ ಎಕ್ಸಾಮ್ ಇರುತ್ತೆ, 30 ಕ್ವಶನ್ಸ್ ಇರುತ್ತೆ. ಇನ್ನು ಇದರಲ್ಲಿ 2 ಸೆಕ್ಷನ್ಸ್ ಇರುತ್ತೆ, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಸೈನ್ಸ್. ಇದು 10ನೇ ಕ್ಲಾಸ್ ಲೆವೆಲ್ಗೆ ಇರುತ್ತೆ. ಇನ್ನು ಪಾಸಿಂಗ್ ಕ್ರೈಟೀರಿಯಾ ಏನು ಅಂದರೆ ನೀವು ಈಚ್ ಸೆಕ್ಷನ್ ಅಂದರೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಜನರಲ್ ಅವೇರ್ನೆಸ್ ಈ ಎರಡಕ್ಕೂ ಕ್ಯಾಟಗರಿ ವೈಸ್ ಸಮ್ ಕಟ್ ಆಫ್ ಬಿಡ್ತಾರೆ. ಲೈಕ್ ಈಗ 50 ಕ್ವಶನ್ ಇದೆ ಅಂದರೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ 25, ಜನರಲ್ ಅವೇರ್ನೆಸ್ಗೂ 25 ಕ್ವಶನ್ಸ್ ಇರುತ್ತೆ. ಸೊ 25ಕ್ಕೆ ಎಕ್ಸಾಂಪಲ್ ಈಗ 15 ಮೇಲೆ ಬಂದಿದ್ರೆ ಮಾತ್ರ ಎಲಿಜಿಬಲ್ ಆ ಥರ ಇರುತ್ತೆ. ಸೊ ಎರಡರಲ್ಲೂ 15 ಮೇಲೆ ತೆಗೆದಿರಬೇಕು, ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ, ಅದನ್ನೂ ಗ್ಯಾಪ್ನ ಇಟ್ಕೊಳ್ಳಿ. ಸೊ ಒಂದು ಕರೆಕ್ಟ್ ಆದರೆ 1 ಮಾರ್ಕ್ಸ್ ಬರುತ್ತೆ, ಹಂಗೆ ಒಂದು ತಪ್ಪಾದರೆ -0.25 ಮಾರ್ಕ್ಸ್ನ ಕಳೀತಾರೆ. ಸೊ ನಿಮಗೆ ಆನ್ಸರ್ ಗೊತ್ತಿದ್ರೆ ಅಷ್ಟೇ ಆನ್ಸರ್ ಮಾಡಿ, ಇಲ್ಲಾಂದರೆ ಬಿಡಿ. ಅಥವಾ ಲೈಕ್ ನಿಮ್ಗೆ 50% ಚಾನ್ಸ್ ಇದ್ರೂ ಕೂಡ ಟ್ರೈ ಮಾಡಿ. ಬಟ್ ನಿಮ್ಗೆ ಗೊತ್ತೇ ಇಲ್ಲ ಅಂದರೆ ಸುಮ್ಮನೆ ಹಾಕಬೇಡಿ, ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಅದಕ್ಕೋಸ್ಕರ. ಇನ್ನು ಅಗ್ನಿವೀರ್ SSRಗೆ ನೋಡೋದಾದರೆ ಇವ್ರ ಎಕ್ಸಾಮ್ ಫಾರ್ಮೆಟ್ ಕೂಡ ಸೇಮ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅಂದರೆ MCQ ಕ್ವಶನ್ಸ್. ಇದು ಕೂಡ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ಇದು 60 ನಿಮಿಷ ಎಕ್ಸಾಮ್ ಆಗಿರುತ್ತೆ, 100 ಕ್ವಶನ್ಸ್ ಇರುತ್ತೆ. MR 30 ಕ್ವಶನ್ಸು, ಇದು 100 ಕ್ವಶನ್ಸು 60 ನಿಮಿಷಕ್ಕೆ. ಇದರಲ್ಲಿ 4 ಸೆಕ್ಷನ್ ಇರುತ್ತೆ, ಇಂಗ್ಲೀಷ್, ಸೈನ್ಸ್, ಮ್ಯಾಥಮೆಟಿಕ್ಸ್, ಜನರಲ್ ಅವೇರ್ನೆಸ್. ಇದರಲ್ಲಿ ಪಾಸಿಂಗ್ ಕ್ರೈಟೀರಿಯಾ ಕೂಡ ಸೇಮ್. ನೀವು ಎಲ್ಲ ಸೆಕ್ಷನಲ್ಲೂ ಇಷ್ಟಿಷ್ಟು ಮಾರ್ಕ್ಸ್ ಅಂತ ಕಟ್ ಆಫ್ ಕೊಡ್ತಾರೆ, ಅಷ್ಟು ತೆಗೆದಿರಲೇಬೇಕು. ನೆಗೆಟಿವ್ ಮಾರ್ಕ್ಸ್ 0.25 ಇರುತ್ತೆ. ಇಲ್ಲಿ ಡೀಟೈಲ್ಡ್ ಎಕ್ಸಾಮ್ ಪ್ಯಾಟ್ರನ್ನ ನೋಡ್ಬೋದು. ಸಬ್ಜೆಕ್ಟ್ಸ್, ನಂಬರ್ ಆಫ್ ಕ್ವಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಡ್ಯೂರೇಷನ್ ಎಷ್ಟು ಅಂತ ಇದೆ. ಇದು SSRಗೆ ಇಂಗ್ಲೀಷ್, ಸೈನ್ಸ್, ಮ್ಯಾಥಮೆಟಿಕ್ಸ್, ಜನರಲ್ ಅವೇರ್ನೆಸ್.
2 ಸೊ 4 ಕೂಡ 25 ಮಾರ್ಕ್ಸ್ಗೆ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ 100 ಮಾರ್ಕ್ಸ್ಗೆ. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ 0.25. 1 ಗಂಟೆಲಿ ನೀವು ಎಕ್ಸಾಮ್ನ ಬರೀಬೇಕಿರುತ್ತೆ. MRಗೆ ನೋಡೋದಾದ್ರೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್ ಇರುತ್ತೆ. 50 ಕ್ವಶನ್, ಮ್ಯಾಕ್ಸಿಮಮ್ ಮಾರ್ಕ್ಸ್ 50, 30 ನಿಮಿಷ ಎಕ್ಸಾಮ್. ಅದಾದಮೇಲೆ ಸ್ಟೇಜ್ 2 ಅಲ್ಲಿ ಎಕ್ಸಾಮ್ ಆದಮೇಲೆ ಅಲ್ಲಿ ಸ್ವಲ್ಪ ಜನ ತಗೊತಾರಲ್ಲ ಅವರಿಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಏನು ಅಂದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಈ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತೆ. 1.6 ಕಿಲೋಮೀಟರ್ನ 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕು. ಸ್ಕ್ವಾಡ್ಸ್ 20 ಮಾಡಬೇಕು, ಪುಷಪ್ಸ್ 15 ಮಾಡಬೇಕು, ಬೆಂಚ್ ನೀ ಸಿಟಪ್ಸ್ನ 15 ಮಾಡಬೇಕಿರುತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ ಬಂದು 1.6 ಕಿಲೋಮೀಟರ್ನ 8 ನಿಮಿಷದಲ್ಲಿ ಓಡಬೇಕಿರುತ್ತೆ. ಸ್ಕ್ವಾಡ್ಸ್ನ 15 ಮಾಡಬೇಕಿರುತ್ತೆ, ಪುಷಪ್ಸ್ನ 10 ಮಾಡಬೇಕು, ಬೆಂಚ್ ನೀ ಸಿಟಪ್ಸ್ನ 10 ಮಾಡಬೇಕಿರುತ್ತೆ. ಇನ್ನು ಈಗ ನೇವಿ MRದು ಸಿಲೆಬಸ್ ಮತ್ತು SSRದು ಸಿಲೆಬಸ್ನ ನೋಡೋಣ. ಆ್ಯಕ್ಚುಲಿ ಇದು ನೀವೇನಾದರೂ join.indiannavy.government.in ಈ ವೆಬ್ಸೈಟ್ಗೆ ಹೋಗಿ ಇನ್ಸ್ಟ್ರಕ್ಷನ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್ ಇಲ್ಲಿಗೆ ಹೋಗಿ ನೋಡಿದರೆ ಇವರು ರಿಟರ್ನ್ ಎಕ್ಸಾಮಿನೇಷನ್ದು ಸಿಲೆಬಸ್ ಮತ್ತು ಸ್ಯಾಂಪಲ್ ಪೇಪರ್ಸ್ನ ಕೊಟ್ಟಿದ್ದಾರೆ. ಸ್ಯಾಂಪಲ್ ಪೇಪರ್ಸ್ ಮತ್ತು ಸಿಲೆಬಸ್ನ ತೋರಿಸ್ತೀನಿ. ಸೊ ಇಲ್ಲಿ ಕೊಟ್ಟಿರೋ ಸಿಲೆಬಸ್ ಈ ಥರ ಇರುತ್ತೆ. ಇದು MRದು ಸಿಲೆಬಸ್ ಮತ್ತು ಇದು SSRದು ಸಿಲೆಬಸ್. ಸೊ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ನಾನು ಇದರಿಂದ ಇನ್ಫಾರ್ಮೇಷನ್ ತಗೊಂಡು PPTನ ಮಾಡಿದ್ದೀನಿ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೈನ್ಸ್ ಅಂತ ಇದ್ದರೆ ಇದೆಲ್ಲ ಇದೆ, ಇದರಲ್ಲಿ ಫಿಸಿಕ್ಸ್ ಯಾವುದು ಕೆಮಿಸ್ಟ್ರಿ ಯಾವುದು ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಫಿಸಿಕ್ಸ್ ಯಾವುದು ಕೆಮಿಸ್ಟ್ರಿ ಯಾವುದು ಆ ಥರ ಸಪ್ರೇಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ. ಸೊ ಇದ್ರದ್ದೇನೆ ಅದು ಸಮ್ಮರಿ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಸಿಲೆಬಸ್ನ ಸಬ್ಜೆಕ್ಟ್ಸ್ ಮತ್ತು ಚಾಪ್ಟರ್ಸ್ನ ಹೇಳಿದ್ನಲ್ಲ ಅಲ್ಲಿ ಆ ಥರ PDF ಅಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಈ ಫಾರ್ಮೇಟಲ್ಲಿ ಮಾಡಿದ್ದೀನಿ. ಅಂದರೆ ಸಬ್ಜೆಕ್ಟ್ ಯಾವುದಿದೆ ಮತ್ತು ಚಾಪ್ಟರ್ಸ್ ಅದರಲ್ಲಿ ಯಾವುದ್ಯಾವುದಿದೆ ಅಂತ. ಯಾಕೆಂದರೆ ನಿಮಗೆ ಓದ್ಕೊಳೋಕ್ಕೆ ಈಸಿ ಆಗಲಿ. ಈಗ ನೀವು 10th ಟೆಕ್ಸ್ಟ್ ಬುಕ್ ತಗೊಂಬಿಟ್ಟು ಇಡೀ ಬುಕ್ಸ್ನ ಓದೋದ್ರ ಬದಲು ಈ ಚಾಪ್ಟರ್ಸ್ಗಳು ರಿಲೇಟೆಡ್ ಯಾವುದ್ಯಾವುದಿರುತ್ತೆ ಅದನ್ನ ಓದ್ಕೊಂಡ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಸಮರಿ ಮಾಡಿದ್ದೀನಿ. ಇಲ್ಲಿ ಯಾವ ಸಬ್ಜೆಕ್ಟ್ ಮತ್ತು ಏನೇನು ಚಾಪ್ಟರ್ಸ್ ಇರುತ್ತೆ ಅಂತ ನೋಡೋದಾದರೆ ಫಿಸಿಕ್ಸ್ಗೆ ಈ ಚಾಪ್ಟರ್ಸ್ ಇರುತ್ತೆ. ನೇಚರ್ ಆಫ್ ಮ್ಯಾಟರ್, ಯೂನಿವರ್ಸ್, ಲೈಕ್ ಎಲೆಕ್ಟ್ರಿಸಿಟಿ, ನ್ಯೂಟನ್ ಲಾ, ವರ್ಕ್, ಎನರ್ಜಿ, ಪವರ್, ಈ ಥರ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಲೈಕ್ ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ಒಂದು ಪ್ರಿಂಟ್ ತೆಗೊಂಡು ಇಟ್ಕೊಳ್ಳಿ, ಹಾಗೆ ಪ್ರಿಪೇರ್ ಆಗಿ ಇದ್ರ ರಿಲೇಟೆಡ್. ಇನ್ನು ಕೆಮಿಸ್ಟ್ರಿಯಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ಸ್ ಇದ್ರ ರಿಲೇಟೆಡ್ ಇರುತ್ತೆ. ಮ್ಯಾಥಮೆಟಿಕ್ಸ್ದು ಸಿಲೆಬಸ್ ನೋಡೋದಾದ್ರೆ ಈ ಥರ ಇದೆ. ಇದಕ್ಕೆಲ್ಲ ನೀವು 10th NCERT ಟೆಕ್ಸ್ಟ್ ಬುಕ್ನ ಓದಿದ್ರೂ ಸಾಕು. ಬಟ್ ಆದರೆ ನೀವು ಯಾವುದಾದ್ರು ಒಂದು MCQ ಬುಕ್ಗಳನ್ನ ತಗೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಈಗ ಅರ್ಧ ಗಂಟೆಲಿ 50 ಕ್ವಶನ್ನ ಸಾಲ್ವ್ ಮಾಡಬೇಕಿರುತ್ತೆ. ಸೊ ಅದು ನಿಮಗೆ ಇನ್ನೂ ಈಸಿ ಆಗುತ್ತೆ. ಯಾವ ಬುಕ್ ಓದಬೇಕೋ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಜಿಯೋಗ್ರಫಿ ಅದಕ್ಕೆ ನೋಡೋದಾದರೆ ಇದು ಜನರಲ್ ಅವೇರ್ನೆಸ್ಸಲ್ಲಿ ಬರುತ್ತೆ. ಇದು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಇದು ಜನರಲ್ ಅವೇರ್ನೆಸ್ ಸೆಕ್ಷನ್ 2 ಅಲ್ಲಿ ಬರುತ್ತೆ. ಜಿಯೋಗ್ರಫಿ ಈ ಚಾಪ್ಟರ್ಸ್ ಇರುತ್ತೆ. ಹಿಸ್ಟರಿ ಆ್ಯಂಡ್ ಕಲ್ಚರ್ ಈ ಚಾಪ್ಟರ್ಸ್ ಇರುತ್ತೆ. ಇನ್ನು ಜನರಲ್ ನಾಲೆಡ್ಜ್ಗೆ ಇದು ನ್ಯಾಷನಲ್ ಸಿಂಬಲ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಅದಕ್ಕೆ ಈ ಚಾಪ್ಟರ್ಸ್ಗಳಿರುತ್ತೆ. ಇದ್ರ ರಿಲೇಟೆಡ್ ನೀವು ಇವಾಗೆಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಗೂಗಲಲ್ಲೇ ಇವನ್ನೆಲ್ಲ ನೋಡ್ಕೋಬೋದು. ChatGPT ಕೂಡ ಯೂಸ್ ಮಾಡಿಕೊಂಡು ಈ ಡೀಟೇಲ್ಸ್ಗಳನ್ನ ತಗೋಬೋದು. ಅದರಲ್ಲಿ ನೀವು ಬೇಕು ಅಂದರೆ MCQ ಕ್ವಶನ್ನ ಕೇಳ್ಬಿಟ್ಟು ಆ ರೀತಿಯೂ ಪ್ರಿಪೇರ್ ಆಗ್ಬೋದು. ಅದನ್ನು ಕೂಡ ಈ ವಿಡಿಯೋದಲ್ಲೇ ತೋರಿಸ್ತೀನಿ, ಅದರಲ್ಲಿ ಯಾವ ಥರ ಟೆಸ್ಟ್ಗಳನ್ನ ತಗೋಬೋದು ಅಂತ. ಇನ್ನು ನೇವಿ SSR ಸಿಲೆಬಸ್ನ ನೋಡೋದಾದರೆ ಇದು ಸೈನ್ಸ್ಗೆ, ಇದು ಮ್ಯಾಥಮೆಟಿಕ್ಸ್ಗೆ. ಸೊ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದು ಬಂದು ಇಂಗ್ಲೀಷ್ ಸಿಲೆಬಸ್. ಇಂಗ್ಲೀಷಲ್ಲಿ ನಿಮಗೆ ಪ್ಯಾಸೇಜ್, ಪ್ರಿಪೋಸಿಷನ್ಸ್ ಇದೆಲ್ಲ ಇರುತ್ತೆ. ನಿಮಗೆ ಒಂದು ಸ್ಯಾಂಪಲ್ ಪೇಪರ್ಸ್ನ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಇನ್ನು ಬಂದು ಇದು ಸೆಕ್ಷನ್ 4 ಜನರಲ್ ಅವೇರ್ನೆಸ್. ಇದರಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಸ್ಪೋರ್ಟ್ಸ್ ಆ್ಯಂಡ್ ಡಿಫೆನ್ಸ್, ಕರೆಂಟ್ ಅಫೈರ್ಸ್ ಬಗ್ಗೆ, ನ್ಯಾಷನಲ್ ಸಿಂಬಲ್ಸ್ ಬಗ್ಗೆ, ಜನರಲ್ ನಾಲೆಡ್ಜ್ ಬಗ್ಗೆ ಈ ರೀತಿ ಡೀಟೇಲ್ಸ್ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ಈ ರೀತಿ SSRಗೆ ಹಾಕೋರು ಪ್ರಿಪೇರ್ ಆಗಿ. ಸೊ ಇನ್ನು ಅಗ್ನಿವೀರ್ MR ಮತ್ತು SSRದು ಒಂದೊಂದು ಸ್ಯಾಂಪಲ್ ಪೇಪರ್ಸ್ಗಳನ್ನ ನೋಡೋಣ. ಇದು ಕೂಡ ಜಾಯಿನ್ ಇಂಡಿಯನ್ ನೇವಿ government.in ವೆಬ್ಸೈಟಲ್ಲೇ ಬಿಟ್ಟಿರೋದು. ಅದರದ್ದು ಒಂದು ಸ್ಯಾಂಪಲ್ ಪೇಪರ್ನ ನೋಡೋಣ. ಆಗಲೇ ಹೇಳಿದಾಗೆ MRಗೆ 50 ಮಾರ್ಕ್ಸ್ದು ಕ್ವಶನ್ ಪೇಪರ್ ಇರುತ್ತೆ. ಅದು ಕೂಡ MCQ ಬೇಸ್ಡ್ ಆಗಿರುತ್ತೆ. ಸೊ ಅದ್ರದ್ದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಯಾವುದೇ ರೀತಿ ನೀವು OMR ಶೀಟ್ನ ಫಿಲ್ ಮಾಡಬೇಕು ಅದರ ರಿಲೇಟೆಡ್ ಎಲ್ಲ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ನೀವು 10th ಪಾಸ್ ಆಗಿದ್ರೆ 12th ಪಾಸ್ ಆಗಿದ್ದೀರ ಅಂದರೆ ಈ ಥರ ಎಕ್ಸಾಮ್ಗಳನ್ನ ಯಾವ್ದಾದ್ರು ಬರೆದಿರ್ತೀರ. ಸೊ ಈ ರೀತಿ ಮಾಡೋದಿರುತ್ತೆ. ಇದರಲ್ಲಿ 2 ಸೆಕ್ಷನ್ ಇರುತ್ತೆ ಹೇಳ್ದಾಗೆ, ಸೆಕ್ಷನ್ 1 ಮತ್ತು ಸೆಕ್ಷನ್ 2. ಲೈಕ್ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಸೆಕ್ಷನ್ ಎ ಸೈನ್ಸ್ ಆ್ಯಂಡ್ ಅರ್ಥಮೆಟಿಕ್ಸ್, ಅಂದರೆ ಲೈಕ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ. ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಜಸ್ಟ್ ಇದೆಲ್ಲ
10th ಲೆವೆಲಲ್ಲಿ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇದು ಬೈ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಆಗಿರುತ್ತೆ. MCQs ಇರುತ್ತೆ. 4ರಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಬೇಕಿರುತ್ತೆ. ಎಕ್ಸಾಂಪಲ್ ಇದು ಕರೆಕ್ಟ್ ಆನ್ಸರ್ ಆಗಿದ್ರೆ ಇದು ಕರೆಕ್ಟ್ 1 ಮಾರ್ಕ್ಸ್ ಕೊಡ್ತಾರೆ. ನೀವೇನಾದ್ರು ತಪ್ಪು ಆನ್ಸರ್ ಹಾಕ್ಬಿಟ್ಟಿದ್ರೆ ನಿಮಗೆ 0.25 ಮಾರ್ಕ್ಸ್ ನೆಗೆಟಿವ್ ಕೂಡ ಇರುತ್ತೆ. ಸೊ ಕೇರ್ಫುಲ್ ಆಗಿ ಆನ್ಸರ್ ಮಾಡಿ. ಸೊ ಈ ರೀತಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಇರುತ್ತೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇದೆ. ಸೊ 25 ಕ್ವಶನ್ಸ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮೇಲೆ ಇರುತ್ತೆ. ಇನ್ನು ಸೆಕ್ಷನ್ ಬಿ ಅಲ್ಲಿ ನೋಡಿದ್ರೆ ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ. ಇದರಲ್ಲಿ ಜಿಯೋಗ್ರಫಿ ಇದೆ ನೋಡಿ, ವಿಚ್ ಇಸ್ ದ ಬಿಗ್ಗೆಸ್ಟ್ ಪ್ಲಾನೆಟ್, ಈ ಥರ ಇದಕ್ಕೆ ಆನ್ಸರ್ ಜುಪಿಟರ್. ಲೈಕ್ ಈ ರೀತಿ ಕ್ವಶನ್ಸ್ ಇರುತ್ತೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಇದೇ ರೀತಿ. ಇದರಲ್ಲೂ ಕೂಡ ಟೋಟಲ್ 25 ಕ್ವಶನ್ಸ್ ಇರುತ್ತೆ. ಇಷ್ಟೇ, ಇದು ಎಂಡ್ ಆಫ್ ದ ಕ್ವಶನ್ ಪೇಪರ್. ಸೊ ಇದು MRದಾಗಿತ್ತು. SSRದು ಕ್ವಶನ್ ಪೇಪರ್ ಸ್ಯಾಂಪಲ್ನ ನೋಡೋದಾದ್ರೆ ಇದು 100 ಮಾರ್ಕ್ಸ್ ಇರುತ್ತೆ. 1 hour ಎಕ್ಸಾಮಿನೇಷನ್ ಆಗಿರುತ್ತೆ. ಇದಕ್ಕೂ ಕೂಡ ಸೇಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 4 ಸೆಕ್ಷನ್ ಬರುತ್ತೆ. ಫಸ್ಟ್ನೇದು ಇಂಗ್ಲೀಷ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಸಿಲೆಬಸ್ ಪ್ರಕಾರನೇ ಇದೆ ನೋಡಿ. ಪ್ಯಾಸೇಜ್ ಇರುತ್ತೆ, ಆ ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಆಲ್ಟರ್ನೇಟಿವ್ ಸೆಂಟೆನ್ಸ್, ಪ್ರಿಪೋಸಿಷನ್ಸ್, ಈ ಥರ ಗ್ರಾಮರ್ ಬಗ್ಗೆ ಎಲ್ಲ ಸ್ವಲ್ಪ ಕೇಳ್ತಾರೆ. ಆ್ಯಕ್ಟಿವ್ ಪಾಸಿವ್ ಸೆಂಟೆನ್ಸಸ್ ಏನು, ಈ ರೀತಿ ಎಲ್ಲ ಕ್ವಶನ್ಸ್ ಇರುತ್ತೆ. ನೀವು ಇದನ್ನ ನೋಡ್ಕೊಳ್ಳಿ, ನಿಮಗೆ ಬೇಸಿಕ್ ಐಡಿಯಾ ಬಂದ್ಬಿಡುತ್ತೆ. ಇದು ಕೂಡ 25 ಕ್ವಶನ್ಸ್ ಇರುತ್ತೆ. ಇನ್ನು ಸೆಕ್ಷನ್ 2 ನೋಡೋದಾದ್ರೆ ಸೈನ್ಸ್ ಇರುತ್ತೆ. ಇಲ್ಲಿ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ. ವಿಡಿಯೋನ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ, ನಿಮಗೆ ಸಿಲೆಬಸ್ ಸಿಗುತ್ತೆ. ಇದು ಕೂಡ 25 ಕ್ವಶನ್ಸ್ ಇರುತ್ತೆ. ಇನ್ನು ಸೆಕ್ಷನ್ ಸಿ ಬಂದು ಮ್ಯಾಥಮೆಟಿಕ್ಸ್ ಆಗಿರುತ್ತೆ. ಮ್ಯಾಥಮೆಟಿಕ್ಸ್ ಕೂಡ ಇದೇ ರೀತಿ 25 ಕ್ವಶನ್ಸ್ ಇರುತ್ತೆ. ಇದು ಎಲ್ಲ 12th ಲೆವೆಲ್ಗಿರುತ್ತೆ. ಇವೆಲ್ಲ ನೋಡ್ತಾ ಇರ್ಬೋದು ನೀವು. ಇದೆಲ್ಲ 11th ಮತ್ತು 12th ಇವೆಲ್ಲ ಬರ್ತವೆ. ನೀವು NCERT ಬುಕ್ಗಳನ್ನ ರೆಫರ್ ಮಾಡಿದರೆ ಇವಕ್ಕೆಲ್ಲ ಆರಾಮಾಗಿ ಆನ್ಸರ್ ಮಾಡ್ಬೋದು. ಎಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟ್ರಿಗ್ನೋಮೆಟ್ರಿ ರಿಲೇಟೆಡ್ ಕ್ವಶನ್ಸು ಮತ್ತು ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಈ ಥರ ಎಲ್ಲ ಕ್ವಶನ್ಸ್ ಇದೆ. ಇನ್ನು ಸೆಕ್ಷನ್ ಡಿ ನೋಡೋದಾದ್ರೆ ಜನರಲ್ ನಾಲೆಡ್ಜ್ ಬಗ್ಗೆ ಇರುತ್ತೆ. ಇಲ್ಲಿ ನಾರ್ಮಲ್ ಈ ಪಾರ್ಟ್ಗೆ ಯಾವುದಿರುತ್ತೆ, ಲೈಕ್ ಈ ಥರ ನೀವು ಜಸ್ಟು ನಿಮಗೆ ಒಂದು ಐಡಿಯಾ ಬೇಕು ಅಂದರೆ ಜಸ್ಟ್ ಅಲ್ಲಿ ಏನಿದೆ ಅದೇ ರೀತಿ ಈ ಥರ ಟ್ರೈ ಮಾಡಿ ನೋಡಿ ಸುಮ್ಮನೆ ಯಾವಾಗ ಯಾವುದು ಬರುತ್ತೆ ಅಂತ. ಅದಕ್ಕೆ ಆನ್ಸರ್ ಈ ಥರ. ಇಲ್ಲಿ 4ನೇದಲ್ಲ, ಇಲ್ಲಿ ಡಿ ಅಂತ ಚೂಸ್ ಮಾಡೋದು. ಈ ಥರ ಇರುತ್ತೆ ಸ್ವಲ್ಪ ಕ್ವಶನ್ಸ್. ಇವೆಲ್ಲ ಜನರಲ್ ಅವೇರ್ನೆಸ್. ಇವಕ್ಕೆಲ್ಲ ನೀವು ಡೈಲಿ ನ್ಯೂಸ್ ಪೇಪರ್ ಅಥವಾ ನ್ಯೂಸ್ಗಳನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸ್ವಲ್ಪ ಯೂಟ್ಯೂಬ್ ಚಾನಲ್ಗಳದ್ದು ಎಲ್ಲ ರೆಕಮೆಂಡೇಷನ್ನು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಆಗ ನಿಮಗೆ ಅಲ್ಲೆಲ್ಲ ನೋಡ್ತಾ ಇದ್ದರೆ ನಿಮಗೆ ಇವೆಲ್ಲ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇದು ಕೂಡ 25 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ ಅಗ್ನಿವೀರ್ SSRಲ್ಲಿ 100 ಕ್ವಶನ್ಸ್ 1 ಗಂಟೆ ಎಕ್ಸಾಮ್ ಆಗಿರುತ್ತೆ. ಇನ್ನು ಸಿಲೆಬಸ್ ಎಲ್ಲ ನೋಡಾಯಿತು, ಎಕ್ಸಾಮ್ ಪ್ಯಾಟ್ರನ್ ನೋಡಾಯಿತು. ಸೊ ಈಗ ಅಗ್ನಿವೀರ್ MR ಮತ್ತು SSRಗೆ ಯಾವ ರೀತಿ ಪ್ರಿಪೇರ್ ಆಗೋದು ಮತ್ತು ಪ್ರಿಪೇರ್ ಆಗೋಕ್ಕೆ ಟಿಪ್ಸ್ಗಳೇನು ಅದನ್ನೆಲ್ಲ ಇಲ್ಲಿಂದ ಹೇಳ್ತೀನಿ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದು MRಗೆ ಯಾವ ಬುಕ್ಸ್ ಓದಬೇಕು ಮತ್ತು ಯಾವ ಯೂಟ್ಯೂಬ್ ಚಾನಲ್ ಅಥವಾ ಯಾವ ಆನ್ಲೈನ್ ಕೋರ್ಸ್ಗಳನ್ನ ನೋಡಿದರೆ ನಿಮಗೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನಾನು ರಿಸರ್ಚ್ ಮಾಡಿ ಈ ಸಮ್ಮರಿನ ಮಾಡಿದ್ದೀನಿ. ಸೊ ನಿಮ್ಗೆ ಯಾರು ಆಲ್ರೆಡಿ ಈ ಥರ SSR ಮತ್ತು MRಗೆ ಸೆಲೆಕ್ಟ್ ಆಗಿ ಹೋಗಿರ್ತಾರಲ್ಲ, ಅವ್ರು ಯಾರು ಪರಿಚಯ ಇದ್ದರೆ ಅವ್ರನ್ನೂ ತಿಳ್ಕೊಳ್ಳಿ, ಯಾವ ಬುಕ್ ಓದಿದರೆ ಯಾವ ವೀಡಿಯೋಗಳನ್ನ ನೋಡಿದರೆ ಈಸಿ ಆಗುತ್ತೆ ಅಂತ. ಸೊ ಆ ರೀತಿ ಓದ್ಬಿಟ್ಟು ಪಾಸ್ ಆಗೋಕ್ಕೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇನ್ನು MRಲ್ಲಿ ಹೇಳಿದಾಗೆ 2 ಸೆಕ್ಷನ್ ಇರುತ್ತಲ್ಲ, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್. ಸೊ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ಯಾವ್ಯಾವ ಬುಕ್ ಓದಬೇಕು ಅಂತ ಇಲ್ಲಿದೆ ನೋಡಿ. ನೀವು NCERT ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಬುಕ್ಸ್ನ ಕ್ಲಾಸ್ 9th ಮತ್ತು 10th ಓದಿದ್ರು ಬೇಜಾನಾಗೋಗುತ್ತೆ. ಬಟ್ ಆದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಯಾವ್ದಾದ್ರು ಲೈಕ್ ಅರಿಯಂತ್ ಪಬ್ಲಿಕೇಶನ್ಸ್ ಇವ್ರದ್ದೆಲ್ಲ ಬುಕ್ಗಳನ್ನ ತಗೊಂಡು MCQ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಇಲ್ಲಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಅಷ್ಟೇ ಅಲ್ಲ, ನೀವು ಫಾಸ್ಟಾಗಿ ಕರೆಕ್ಟಾಗಿ ಆನ್ಸರ್ ಮಾಡಬೇಕಿರುತ್ತೆ. ಅದಕ್ಕೋಸ್ಕರ ಈ ಥರ ಪ್ರಾಕ್ಟೀಸ್ ನೀಡೆಡ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ 4 ಬುಕ್ ಇದೆ ನೋಡಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ. ಅಗ್ನಿವೀರ್ MR ಗೈಡ್, ಅರಿಯಂತ್ ಪಬ್ಲಿಕೇಶನ್ಸ್, ಲೂಸೆಂಟ್ಸ್ ಜನರಲ್ ಸೈನ್ಸ್, ಇನ್ನು ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ಸ್ ರಾಜೇಶ್ ವರ್ಮಾ. ಈ 4 ಬುಕ್ಗಳಲ್ಲಿ ಇನ್ನೇನು ನೀವು ಆಲ್ರೆಡಿ 9th and 10th ಪಾಸ್ ಆಗಿದ್ದೀರ ಅಂದರೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ನಿಮ್ಮ ಬುಕ್ ನಿಮ್ಮ ಹತ್ರ ಇರುತ್ತೆ, ಅದನ್ನೇ ಓದಿ. ಆಮೇಲೆ ಪ್ರಾಕ್ಟೀಸ್ಗೆ ಇವನು ಓದಿ. ಹಾಗೆ ChatGPTನ ಯಾವ ರೀತಿ ಈ ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ ಯೂಸ್ ಮಾಡ್ಕೋಬೋದು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀನಿ. ಲರ್ನಿಂಗ್ ಟಿಪ್ಸ್, ಅದರಲ್ಲಿ ಬೆಸ್ಟ್ ವಿಡಿಯೋ ರಿಸೋರ್ಸಸ್ ಯೂಟ್ಯೂಬ್ ಅಥವಾ ಆನ್ಲೈನಲ್ಲಿ ನೀವು ನೋಡೋದಾದರೆ ಖಾನ್ ಅಕಾಡೆಮಿ. ಇಲ್ಲಿ ಈ ಯೂಟ್ಯೂಬ್ ಚಾನಲ್ನ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಅನಿಸುತ್ತೆ, ಇವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅಲ್ಲಿ ನೀವು ಈ ಕಾನ್ಸೆಪ್ಟ್ಸ್ಗಳನ್ನ ನೋಡ್ಕೋಬೋದು. ಇನ್ನು ವೇದಾಂತು ಕ್ಲಾಸ್ 9th ಇದು ಈ ಆನ್ಲೈನ್ ಕೋರ್ಸ್ಗಳನ್ನ ನೋಡ್ಬೋದು. ಇನ್ನು ವೈಫೈ ಸ್ಟಡಿ ಬೈ ಅನ್ ಅಕಾಡೆಮಿ, ಮ್ಯಾಥ್ಸ್ ಟ್ರಿಕ್ಸ್ ಆ್ಯಂಡ್ ಶಾರ್ಟ್ಕಟ್ಸ್ ಅಂದರೆ
ನಿಮಗೆ ಮ್ಯಾಥ್ಸ್ದು ಎಲ್ಲ ಸಾಲ್ವ್ ಮಾಡೋಕ್ಕೆ, ಯಾಕಂದರೆ ಕಡಿಮೆ ಟೈಮ್ ಇರುತ್ತಲ್ಲ, ಬೇಗ ಸಾಲ್ವ್ ಮಾಡೋಕ್ಕೆ ಈಸಿ ಆಗೋದ್ರೆ ಟ್ರಿಕ್ಸ್ ಮತ್ತು ಶಾರ್ಟ್ಸ್ಗಳನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಡ್ತಾರೆ, ಅದು ನೋಡಿ. ಇನ್ನು ಜನರಲ್ ಅವೇರ್ನೆಸ್ಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೂಸ್ ಆ್ಯಂಡ್ಸ್ ಜನರಲ್ ನಾಲೆಡ್ಜ್ ಈ ಬುಕ್ಕು. ಇನ್ನು ಮನೋಹರ್ ಪಾಂಡೇಸ್ ಜನರಲ್ ನಾಲೆಡ್ಜ್ ಅರಿಯಂತ್ ಪಬ್ಲಿಕೇಶನ್ಸ್, ಕರೆಂಟ್ ಅಫೈರ್ಸ್ ಇಯರ್ಲಿ ಅರಿಯಂತ್ ಎಕ್ಸ್ಪರ್ಟ್ಸ್ ಈ ಬುಕ್ಗಳನ್ನ ಓದಿ. ಇನ್ನು ಯೂಟ್ಯೂಬ್ ಚಾನಲ್ ಅಥವಾ ಆನ್ಲೈನ್ ಕೋರ್ಸಸ್ ಯಾವುದ್ಯಾವುದು ಅಂತ ನೋಡಿದ್ರೆ ಸ್ಟಡಿ IQ, ಸ್ಟ್ಯಾಟಿಕ್ GK ಮತ್ತು ಕರೆಂಟ್ ಅಫೈರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ನು ಅನ್ಅಕಾಡೆಮಿ, ಡಿಫೆನ್ಸ್ ಚಾನಲ್, ನೇವಿ ಸ್ಪೆಸಿಫಿಕ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಬಗ್ಗೆ ಹೇಳ್ಕೊಡ್ತಾರೆ. ಇನ್ನು ಅಫೈರ್ಸ್ ಕ್ಲೌಡ್ GK ಇವರು ಕರೆಂಟ್ ಅಫೈರ್ಸ್ ಬಗ್ಗೆ ಅಪ್ಡೇಟ್ನ ಕೊಡ್ತಾರೆ. ಇನ್ನು ಬುಕ್ಸ್ ಮತ್ತು ವೀಡಿಯೋಸ್ SSRಗೆ ಪ್ರಿಪೇರ್ ಆಗೋಕ್ಕಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಸಬ್ಜೆಕ್ಟ್ಸ್ಗೆ ಯಾವ್ದ್ಯಾವ್ದು ಬುಕ್ಕು ಮತ್ತು ಯಾವ್ದ್ಯಾವ್ದು ವೀಡಿಯೋ ನೋಡಬೇಕು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹೇಳ್ತಾ ಹೋದರೆ ಸುಮ್ಮನೆ ವೀಡಿಯೋ ಲೆಂತಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ, ಅದಕ್ಕೋಸ್ಕರ ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನನ್ನ ಪ್ರಕಾರ ಬೆಸ್ಟ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ನೀವು NCERT ಬುಕ್ಗಳನ್ನ ಓದಿದರೆ ಬೆಸ್ಟ್ ಆಗಿರುತ್ತೆ. ಅದಾದಮೇಲೆ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ಕೊಳ್ಳಿ, ಅರ್ಥ ಆಗ್ಬಿಡುತ್ತೆ. ಈ ಇಂಡಿಯನ್ ನೇವಿ, ಅಗ್ನಿವೀರ್, SSR ಮತ್ತು MRಗೆ ಪ್ರಿಪೇರ್ ಆಗೋಕ್ಕೆ ನನ್ನ ಟಿಪ್ಸ್ಗಳೇನು ಅಂದರೆ, ಫಸ್ಟು ಎಕ್ಸಾಮ್ ಪ್ಯಾಟ್ರನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಯಾವ್ಯಾವ ಸೆಕ್ಷನ್ ಇರುತ್ತೆ, ಯಾವ್ಯಾವ ಸಿಲೆಬಸ್ ಇದೆ, ಎಕ್ಸಾಮ್ ಸಿಲೆಬಸ್ ಹೇಳಿದಾಗೆ ಅದನ್ನೆಲ್ಲ ನೋಡ್ಕೊಳ್ಳಿ. ಸೊ ಅದ್ರ ರಿಲೇಟೆಡ್ ಪ್ರಿಪೇರ್ ಆಗಿ, ಅದು ಬಿಟ್ಬಿಟ್ಟು ಜಸ್ಟ್ ಸುಮ್ಮನೆ ಎಕ್ಸ್ಟ್ರಾ ಓದಿದ್ರೂ ಯೂಸ್ ಇಲ್ಲ. ಸೊ ಸಿಲೆಬಸ್ ಪ್ರಕಾರ ಓದ್ಕೊಂಡು ಅದನ್ನೇ ಫಾಸ್ಟಾಗಿ ಸಾಲ್ವ್ ಮಾಡೋ ಥರ ಯಾವ್ದಾದ್ರು ಶಾರ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕಲ್ತ್ಕೊಳ್ಳಿ. ಸೊ ಆಗ ನಿಮಗೆ ಈಸಿ ಆಗುತ್ತೆ. ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದು ಸ್ವಲ್ಪ ಟೈಮ್ ಕೊಡಿ, ಡೈಲಿ ಅದನ್ನ ರಿವೈಸ್ ಮಾಡ್ಕೊಳ್ಳಿ. ನೀವು ರಿವೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಲ್ಲ, ಅದಕ್ಕೋಸ್ಕರ. ಇನ್ನು ಹಳೆ ವರ್ಷದ ಕ್ವಶನ್ ಪೇಪರ್ಗಳು ಯಾವ್ದಾದ್ರು ಸೈಟ್ಗಳಲ್ಲಿ ಸಿಗುತ್ತೆ, ಇನ್ನು ಆಲ್ಮೋಸ್ಟ್ ನೇವಿ ಸೈಟ್ಸಲ್ಲೇ ಸಿಗುತ್ತೆ ಅನಿಸುತ್ತೆ, ಅದನ್ನೂ ಕೂಡ ನೋಡ್ಕೊಳ್ಳಿ. ಇನ್ನು ಕರೆಂಟ್ ಅಫೈರ್ಸ್ ಮತ್ತು ಜನರಲ್ ಅವೇರ್ನೆಸ್ನ ನೀವು ಕ್ಲಿಯರ್ ಮಾಡಬೇಕು ಅಂದರೆ ನೀವು ಡೈಲಿ ಅಪ್ಡೇಟ್ ಆಗ್ತಾನೆ ಇರಬೇಕು. ಹೊಸ್ದಾಗಿ ಏನೇನು ಬರ್ತಿರುತ್ತೆ, ಲೈಕ್ ಈಗ ಏನಾದ್ರು ಹೊಸ ಗೇಮ್ಸ್ಗಳು ಯಾರು ಗೆದ್ದರು ಅಂದರೆ ಅದ್ರ ರಿಲೇಟೆಡ್ ಕ್ವಶನ್ನು ಕೇಳ್ಬೋದು, ಪೊಲಿಟಿಕ್ಸ್ ಬಗ್ಗೆ ಕ್ವಶನ್ಗಳನ್ನ ಕೇಳ್ಬೋದು, ಅದಕ್ಕೂ ಪ್ರಿಪೇರ್ ಆಗಿ. ಇನ್ನು ಫಿಸಿಕಲಿ ಆ್ಯಕ್ಟಿವ್ ಕೂಡ ಇರಬೇಕು, ಯಾಕೆಂದರೆ ನೀವು ಎಕ್ಸಾಮ್ ಚೆನ್ನಾಗಿ ಬರೆದ್ಬಿಟ್ಟು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ನ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಹೋಗೇನೆ, ಅದಕ್ಕೂ ಕೂಡ ಪ್ರಿಪೇರ್ ಆಗಿರಿ. ಇನ್ನು ನಾನು ಹೇಳ್ದಾಗೆ ಈಗ ಆಲ್ಮೋಸ್ಟ್ ಎಲ್ರಿಗೂ ChatGPT ಗೊತ್ತಿದೆ ಅನಿಸುತ್ತೆ. ಸೊ ಗೊತ್ತಿಲ್ಲ ಅಂದರೆ ChatGPT ಒಂದು AI ಮಾಡೆಲ್, ಇದರಲ್ಲಿ ನೀವು ಏನಾದರೂ ಕೇಳಿದರೆ ಅದಕ್ಕೆ ಈಸಿಯಾಗಿ ಆನ್ಸರ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನು ನೀವು SSR ಮತ್ತು MRಗೆ ಪ್ರಿಪೇರ್ ಆಗೋಕ್ಕೆ ಯಾವ ಥರ ಯೂಸ್ ಮಾಡ್ಬೋದು ಅಂತ ಇಲ್ಲಿ ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಈಗ ನೀವೇನಾದ್ರು MCQ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕಂತ ಇರುತ್ತೆ ಅಂದ್ಕೊಳ್ಳಿ, ಇಲ್ಲಿ ನೀವು ಹಾಕಿ. ಸೊ ಎಕ್ಸಾಂಪಲ್ ಈ ರೀತಿ ಹಾಕಿ, ಗಿವ್ ಮಿ 10 MCQ ಕ್ವಶನ್ಸ್ ಟು ಪ್ರಿಪೇರ್ ಫಾರ್ ಎನಿ ನೇವಿ MR INET 2025 ಎಕ್ಸಾಮ್ ಆ್ಯಂಡ್ ಎವ್ಯಾಲ್ಯುಯೇಟ್ ಮೈ ಆನ್ಸರ್ಸ್. ಲೈಕ್ ಈ ಥರ ಕೊಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ನಿಮಗೆ ಒಂದು 10 MCQ ಕ್ವಶನ್ಸ್ ಕೊಡುತ್ತೆ. ಸೊ ಈ ರೀತಿ ನೀವು ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ChatGPTಗೆ ಆಲ್ರೆಡಿ ಗೊತ್ತಿರುತ್ತೆ ಏನೇನು ಸಿಲೆಬಸ್ ಅಂತ. ಸೊ ಅದ್ರ ಪ್ರಕಾರ ನೀವು ಈ ರೀತಿ ನೇವಿ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗಬೇಕು, ಈ ಥರ ಕ್ವಶನ್ಸ್ ಕೊಡು ಅಂತಂದರೆ ಈ ಥರ ಕ್ವಶನ್ಸ್ ಕೊಡುತ್ತೆ. ನೀವು ಈಗ ನೋಡಿ ಇಲ್ಲಿ ಈಸಿಯಾಗಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿದೆ. ಇಲ್ಲಿ ಸಿಲೆಬಸ್ಸಲ್ಲಿ ಇತ್ತು, ಇದು ಮೆಟಲ್ಸ್ ಬಗ್ಗೆ ಕೆಮಿಸ್ಟ್ರಿಯಲ್ಲಿ. ಸೊ ಇಲ್ಲಿ ಅದ್ರ ರಿಲೇಟೆಡೇ ಕ್ವಶನ್ಸ್ ಕೊಟ್ಟಿದೆ ನೋಡಿ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ದ ಹೆವಿಯೆಸ್ಟ್ ಮೆಟಲ್. ಲೈಕ್ ಇದು ನಿಮಗೆ ಯಾವ್ದು ಅನಿಸುತ್ತೆ? ಎಕ್ಸಾಂಪಲ್ ಸುಮ್ಮನೆ ಜಸ್ಟ್ ಈಗ 1ಗೆ ಆನ್ಸರ್ C ಅಂದ್ಕೊಳ್ಳಿ, ಈ ಥರ ಕೊಡಿ. ಇನ್ನು ಸೆಕೆಂಡ್ ಕ್ವಶನ್ಗೆ ಕೆಮಿಕಲ್ ಫಾರ್ಮುಲಾ ಫಾರ್ ವಾಷಿಂಗ್ ಸೋಡಾ, ಎಕ್ಸಾಂಪಲ್ ಸುಮ್ಮನೆ ಈಗ 2B, ಈ ಥರ ಏನೋ ಒಂದು ಕೊಟ್ಬಿಟ್ಟು ಈ ಥರ ಹೊಡೆದ್ರೆ ಸಾಕು, ಇದು ಎವಾಲ್ಯೂಮೇಟ್ ಮಾಡಿಬಿಟ್ಟು ಹೇಳುತ್ತೆ. ಈಗ ನೋಡಿ ನಾನು ಆನ್ಸರ್ ಮಾಡಿದ್ದು 2 ತಪ್ಪಾಗಿದೆ, ಸರಿ ಇದ್ದಿದ್ರೆ ಈ ಥರ ರೈಟ್ ಮಾರ್ಕ್ ಕೊಟ್ಬಿಟ್ಟು 2 ಸರಿ ಇದೆ ಅಂತ ತೋರಿಸುತ್ತೆ. ಮತ್ತು ಈಗ ಎಕ್ಸಾಂಪಲ್, ಈಗ ನಾನು ತಪ್ಪು ಮಾಡಿದ್ದೀನಿ, ಸೊ ಟಿಪ್ಸ್ ಟು ಲರ್ನ್ ದೀಸ್ ಥಿಂಗ್ಸ್ ಈ ಥರ ಕೊಟ್ಟರೆ ಅದು ನಿಮಗೆ ಟಿಪ್ಸ್ ಕೂಡ ಕೊಡುತ್ತೆ, ಏನೇನು ಓದಬೇಕು ಆ ರೀತಿ. ಸೊ ನೀವು ಎಲ್ಲೆಲ್ಲಿ ಮಿಸ್ ಆಗ್ತೀರಾ ಅದನ್ನೂ ಕೂಡ ಇಲ್ಲಿ ಇನ್ಫಾರ್ಮೇಷನ್ ತಗೊಂಡು ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಸೊ ಈ ರೀತಿ ChatGPT, ಯೂಟ್ಯೂಬ್ ವಿಡಿಯೋ, ಬುಕ್ಗಳು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರಿಪೇರ್ ಆಗಿ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಗ್ನಿವೀರ್, SSR, MR ಎರಡೂ ಇದೆ, ಮತ್ತು SSR ಮೆಡಿಕಲ್ ಕೂಡ ಇದೆ. ಇದಕ್ಕೆ PCMB ಅದೋದು ಇರಬೇಕು. ಅದ್ರದ್ದು ಹಿಂದೆ ವೀಡಿಯೋಗಳನ್ನ ಮಾಡಿದ್ದೀನಿ, ಅದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ನೋಡ್ಕೊಳ್ಳಿ, ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ
ಇದು ನೋಟಿಫಿಕೇಶನ್ ಲಿಂಕ್ಗಳು, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ನೋಟಿಫಿಕೇಶನ್ನ ತೋರಿಸುತ್ತೆ. ಆ ನೋಟಿಫಿಕೇಶನ್ಗಳನ್ನ ನೋಡ್ಕೋಬೋದು. ನೀವು ಇಲ್ಲಿ ಬಂದು ಅಪ್ಲಿಕೇಶನ್ ಹಾಕೋದಿರುತ್ತೆ. ನೀವು ಒಂದ್ಸಲ ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ಕೊಂಡಿದ್ರೆ ಅದೇ ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ, ಆಗ ಈ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮದು ಇಮೇಲ್, ಫೋನ್ ನಂಬರ್, ನೇಮ್, ನ್ಯಾಷನಾಲಿಟಿ, ಕ್ಯಾಪ್ಚಾ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿ. ಆಮೇಲೆ ಅದರಲ್ಲಿ ಡೀಟೇಲ್ಸ್ ಕೇಳುತ್ತೆ. ನೀವೇನಾದ್ರು MRಗೆ ಹಾಕ್ತಿದ್ರೆ 10th ರಿಲೇಟೆಡ್ ಡೀಟೇಲ್ಸ್, SSRಗೆ ಹಾಕ್ತಿದ್ರೆ 12th ರಿಲೇಟೆಡ್ ಡೀಟೇಲ್ಸ್ನೆಲ್ಲ ಕೇಳುತ್ತೆ. ಅದನ್ನೆಲ್ಲ ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಈ ರೀತಿ ಎಲ್ಲ ನೀವು ಪಾಸ್ ಆದಮೇಲೆ ನಿಮಗೆ INS ಚಿಲ್ಕಾದಲ್ಲಿ ಟ್ರೈನಿಂಗ್ ಇರುತ್ತೆ. ಆ INS ಚಿಲ್ಕಾ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ 2 ವೀಡಿಯೋಗಳನ್ನ ಕೊಟ್ಟಿದ್ದಾರೆ. ಈ ವಿಡಿಯೋಗಳನ್ನ ಇದೇ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅಲ್ಲಿ ಆ ವಿಡಿಯೋಗಳನ್ನ ನೋಡಿ. ಸೊ ನಿಮ್ಗೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ನಿಮ್ಮ ಟ್ರೈನಿಂಗ್ ಯಾವ ಥರ ಇರುತ್ತೆ ಅಂತ. ಸೊ ಇದು ಅಗ್ನಿವೀರ್ SSR ಮತ್ತು MRದು ಕಂಪ್ಲೀಟ್ ಗೈಡ್ ಆಗಿತ್ತು. ಸೊ ನೀವು ಪ್ರಿಪೇರ್ ಆಗಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಈ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗಲಿ, ಹಾಗೆ ಸೆಲೆಕ್ಟ್ ಆಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. Ordered by sea, land, or air, even to the peril of my life. INS Chilka is the proud flag bearer of sailors training in the Indian Navy. It is a matter of great pride for us here that all sailors from across all branches of the Indian Navy pass through the hallowed portals of this establishment. This is the Navy's boot camp, where young boys walk in as raw recruits and march out as proud uniformed men.
tomorrow when you run over there, just think about your division, about the flag you're carrying, about your brothers, about your friends, about your instructors, and about you. Just show them that you are the winners. INS Chilka remains committed to feed quality sailors into the field to serve the Indian Navy and the nation with pride and professionalism. True to its motto, Uddhameni Siddhanti Karyani, which means success comes through strong efforts.